परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यकानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो पतंबरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथाः श्रीसत्यात्मगुरो त्वदङ्घ्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरि ओಂ हरि ओं हरि ओं। ಇವತ್ತು ನಮ್ಮ ವಾರ್ಷಿಕೋತ್ಸವದ ಪ್ರಸಂಗಾನುಸಾರವಾಗಿ ನಾಲ್ಕನೇ ದಿನ ಗಾಯತ್ರಿ ಮಹಾಮಂತ್ರದ ಹೋಮವನ್ನು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ನಾವು ಅದನ್ನು ಪೂರೈಸಿದ್ದೇವೆ. ಮೊನ್ನೆ ಬೆಳಗ್ಗೆ ಬೃಹತಿ ಸಹಸ್ರದ ಮಹಿಮೆಯನ್ನು ನೀವು ಕೇಳಿದ್ದೀರಿ. ನಿನ್ನೆ ಬೃಹತಿ ಸಹಸ್ರ ಹೋಮದ ಗಡಿಬಿಡಿಯಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಕೂಡ ಬೆಳಗ್ಗೆ ಗಾಯತ್ರಿ ಹೋಮದ ಸಂದರ್ಭಾನುಸಾರವಾಗಿ ಪ್ರವಚನದ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವರಿಗೊಂದು ಅರ್ಧ ಗಂಟೆ ಸಮಯವನ್ನು ಕೊಟ್ಟಿದ್ದಾನೆ. ಗಾಯತ್ರಿಯ ಬಗ್ಗೆ ಸ್ವಲ್ಪ ಹೊತ್ತು ನಾವು ಚಿಂತನೆಯನ್ನು ಮಾಡೋಣ. ಗಾಯತ್ರಿ ಬಗ್ಗೆ ಬೇಕಾದಷ್ಟು ಅನೇಕ ರೀತಿಯಾಗಿರ್ತಕ್ಕಂತಹ ವಿಧಿವಿಧಾನಗಳು ಜಗತ್ತಿನಲ್ಲಿ ಇವೆ. ಆದರೆ ಮುಖ್ಯವಾಗಿ ಗಾಯತ್ರಿ ಮಂತ್ರ ಇದು ಬ್ರಾಹ್ಮಣರಿಗೆ ಇದು ಜೀವನಾಡಿ. ಗಾಯತ್ರಿ ಇದ್ದರೆ ಬ್ರಾಹ್ಮಣ್ಯ ಉಳಿತದೆ, ಗಾಯತ್ರಿ ಇಲ್ಲ ಬ್ರಾಹ್ಮಣ್ಯ ಉಳಿಯೋದಿಲ್ಲ. ಶಾಸ್ತ್ರದ ಪ್ರಕಾರ ಈಗ ನಾವು ಎಷ್ಟು ಜನ ಬ್ರಾಹ್ಮಣರಾಗಿ ಉಳಿದೀವಿ ಗೊತ್ತಿಲ್ಲ. ಒಂದು ದಿವಸ ಗಾಯತ್ರಿ ಜಪವನ್ನು ಮಾಡದೇ ಇದ್ದರೆ, ಅಂದರೆ ಸಂಧ್ಯಾವಂದನ ಮಾಡದೇ ಇದ್ದರೆ 2 ದಿವಸ ಉಪವಾಸ ಮಾಡಿ ಪ್ರಾಯಶ್ಚಿತ್ತ ಮಾಡಬೇಕು. 2 ದಿವಸ ಸಂಧ್ಯಾವಂದನ ತಪ್ಪಿದರೆ ಆಗ 3 ದಿವಸ ಉಪವಾಸವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಆ ನಂತರ 3 ದಿವಸ ಸಂಧ್ಯಾವಂದನೆ ತಪ್ಪಿದರೆ ಚಾಂದ್ರಾಯಣ ವ್ರತವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. 7 ದಿವಸ ಸಂಧ್ಯಾವಂದನೆ ತಪ್ಪಿದರೆ ಮತ್ತೊಮ್ಮೆ ಉಪನಯನ ಮಾಡಿಕೊಳ್ಬೇಕು. ಸಂಧ್ಯಾವಂದನೆ ಬಿಟ್ಟು ನಾವು ಬ್ರಾಹ್ಮಣರಾಗಿ ಉಳಿತೇವೆ ಅಂತ ತಿಳ್ಕೊಂಡಂತನ್ನುವುದು ಇದು ಸಾಧ್ಯವಿಲ್ಲ.
ಪರಮಾತ್ಮ ನಮ್ಮ ಹಿಂದಿನ ಜನ್ಮದ ಗುಣಕರ್ಮಗಳನ್ನು ನೋಡಿಕೊಂಡು ನಮಗೆ ಈ ಬ್ರಾಹ್ಮಣ ಜನ್ಮವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತಾರೆ, ತತ್ರಾಪಿ ದುರ್ಲಭತರಂ ಮನುಷ್ಯತ್ವ. ಒಂದು ಮನುಷ್ಯ ಜನ್ಮ ಸಿಗಬೇಕಾಗಿದ್ದರೆ 93,99,999 ಯೋನಿಗಳಲ್ಲಿ ದಾಟಿ ಬರಬೇಕಾಗ್ತದೆ. ಅಷ್ಟು ಕ್ಯೂ ದಾಟಿ ಬಂದರೆ ಈ ಮನುಷ್ಯತ್ವ ಸಿಗ್ತದೆ. ಅಂದರೆ ಮನುಷ್ಯತ್ವದ ಇಂಪಾರ್ಟೆನ್ಸ್ ಎಷ್ಟಿದೆ ಕಲ್ಪನೆ ಮಾಡಿಕೊಳ್ಳಿ. ಇದನ್ನು ನಾವು ತಪ್ಪದೇ ಕಲ್ಪನೆ ಮಾಡಿಕೊಳ್ಬೇಕು. ಆ ನಂತರ ಆ ಮನುಷ್ಯತ್ವದಲ್ಲಿಯೂ ಕೂಡ ತತ್ರಾಪಿ ದುರ್ಲಭತರಂ ಬ್ರಾಹ್ಮಣತ್ವ, ಅದರಲ್ಲಿಯೂ ಕೂಡ ಅನೇಕ ಜನ್ಮದ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರಯತ್ನದ ನಂತರ, ಅನೇಕ ಸಾಧನೆ ಮಾಡಿದ ನಂತರ ಬ್ರಾಹ್ಮಣ ವರ್ಣದಲ್ಲಿ ಜನ್ಮ ಸಿಗ್ತದೆ. ತತ್ರಾಪಿ ಅತಿ ದುರ್ಲಭತರಂ ವೈಷ್ಣವತ್ವ, ಅದರಲ್ಲಿಯೂ ಕೂಡ ವಿಷ್ಣು ಭಕ್ತನಾಗುವುದು ಅಂತ ತಿಳ್ಕೊಂಡಂತಂದರೆ ಅತ್ಯಂತ ದುರ್ಲಭ. ಈ ದುರ್ಲಭ ಇದ್ದಾಗ, ಬ್ರಾಹ್ಮಣ್ಯ ನಮಗೆ ಸಿಕ್ಕಾಗ ನಾವು ಗಾಯತ್ರಿಯಿಂದ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ಬೇಕು. ಗಾಯತ್ರಿಯಿಂದ ಬ್ರಾಹ್ಮಣ್ಯ ಉಳಿಸಿಕೊಳ್ಳುವುದಕ್ಕೋಸ್ಕರ ಉಪಕಾರ ಮಾಡಿದ ವ್ಯಕ್ತಿ ವಿಶ್ವಾಮಿತ್ರರು. ಮೊದಲು ಪರಮಾತ್ಮ, ಆನಂತರ ಬ್ರಹ್ಮದೇವರು ನಮಗೆ ಗಾಯತ್ರಿ ಕೊಟ್ಟಿದ್ದಾರೆ. ಆದರೆ ಇವತ್ತು ಯಾವ ಜಪವನ್ನು ನಾವು ಮಾಡಿ ಬ್ರಾಹ್ಮಣ್ಯ ಉಳಿಸ್ಕೊಳ್ತೇವೆ, ಈ ವಿಶಿಷ್ಟತೆ ಜಪವನ್ನು, ಈ ಮಂತ್ರವನ್ನು ಕೊಟ್ಟಿರ್ತಕ್ಕಂಥವರು ವಿಶ್ವಾಮಿತ್ರ ಋಷಿಗಳು. ಅವರ ಅನುಗ್ರಹದಿಂದ ನಾವು ಈ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಬಂದಿದ್ದೇವೆ. ಯಾಕೆ? ಬ್ರಾಹ್ಮಣ ದಿನಾಲು ಕನಿಷ್ಠ 3 ವೇದಗಳನ್ನು ಪಾರಾಯಣ ಮಾಡಬೇಕು. 3 ವೇದಗಳನ್ನು ಪಾರಾಯಣ ಮಾಡಬೇಕು ಅಂತ ತಿಳ್ಕೊಂಡಂತಿದ್ರೆ ಬೆಳಗ್ಗೆ 3 ಗಂಟೆಗೆ ಸ್ನಾನ ಮಾಡಿ ಪ್ರಾರಂಭ ಮಾಡಬೇಕು. ಮಧ್ಯಾಹ್ನ 2 ಗಂಟೆಗೆ ಮುಗಿಸಿ ಆನಂತರ ಆಹಾರ ತೆಗೆದುಕೊಳ್ಬೇಕು. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಇದೇ ರೀತಿಯಾಗಿ ತಮ್ಮ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ತಾ ಇದ್ದರು. ಸ್ವತಃ ರಾವಣ ದಿನಾಲು 3 ಗಂಟೆಗೆದ್ದು ಅವನು ಬ್ರಾಹ್ಮಣ. ಸ್ನಾನ ಮಾಡಿ 3 ವೇದಗಳನ್ನು ಪಾರಾಯಣ ಮಾಡಿ ಆನಂತರ ಹೊರಗೆ ಬೀಳ್ತಿದ್ದ. ಹೊರಗೆ ಬಿದ್ದೇನು ಕೆಟ್ಟ ಕೆಲಸ ಮಾಡ್ತಿದ್ದ ಮಾತು ಬೇರೆ. ಆದರೆ ಕಲಿಯುಗದ ಜನರಿಂದ ಇದು ಆಗೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಶಾಸ್ತ್ರ ಏನು ನಿಯಮ ಮಾಡಿತು ಅಂತ ತಿಳ್ಕೊಂಡಂತಂದರೆ, ಸಂಪೂರ್ಣ 3 ವೇದಗಳ ಸಾರ ಪುರುಷ ಸೂಕ್ತ. ಪುರುಷ ಸೂಕ್ತದಲ್ಲಿ 15 ಮಂತ್ರಗಳಿವೆ. 15 ಸಲ ಪುರುಷ ಸೂಕ್ತವನ್ನು ಜಪ ಮಾಡಿದರೆ 3 ವೇದಗಳನ್ನು ಜಪ ಮಾಡಿದಂತೆ. ಅದರ ಸಂಕ್ಷೇಪ, ಅದರ ಅಬ್ರಿಜ್ ರೂಪ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದ ತತ್ಸವಿತುರ್ವರೆಣ್ಯಂ, ಇದು ಋಗ್ವೇದದ ಸಾರ. ಭರ್ಗೋದೇವಸ್ಯ ಧೀಮಹಿ ಯಜುರ್ವೇದದ ಸಾರ. ಧಿಯೋ ಯೋ ನ ಪ್ರಚೋದಯಾತ್, ಇದು ಸಾಮವೇದದ ಸಾರ. ಇದನ್ನು ಮೊಟ್ಟ ಮೊದಲು ಹಯಗ್ರೀವ ರೂಪದಿಂದ ಜಗತ್ತಿಗೆ ಕೊಟ್ಟಿರ್ತಕ್ಕಂಥವರು ಶ್ರೀಹರಿ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಈ ಗಾಯತ್ರಿ ಮಂತ್ರವನ್ನು
ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ. ಆನಂತರ ಬ್ರಹ್ಮದೇವರು ತಪಸ್ಸು ಮಾಡಿ ಆ ಪರಮಾತ್ಮನನ್ನು ವ್ಯಾಹೃತಿ ಮಂತ್ರಗಳ ಸಹಿತ ಅವರು ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸಿಕೊಂಡರು. 9 ಪ್ರಣವ ಸಹಿತವಾದ ಏನು ಗಾಯತ್ರಿ ಮಂತ್ರ ಇದೆ, ಓಂ ಭೂಃ, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ, ಓಂ ಭರ್ಗೋ ದೇವಸ್ಯ ಧೀಮಹಿ, ಓಂ ಧಿಯೋ ಯೋ ನ ಪ್ರಚೋದಯಾತ್, ಅಥವಾ ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂಥವರು ಬ್ರಹ್ಮದೇವರು. ನಾವು ಏನು ಹೋಮದಲ್ಲಿ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಇಷ್ಟೇ ಮಂತ್ರದಿಂದ ಏನು ಹೋಮ ಮಾಡಿದೆವು, ಇದು ವಿಷ್ಣು ಗಾಯತ್ರಿ. ಇದನ್ನು ಹೋಮಕ್ಕೋಸ್ಕರ ಈ ವಿಷ್ಣು ಗಾಯತ್ರಿ ಇದನ್ನು ಈ ರೀತಿಯಾಗಿ ಅಷ್ಟೇ ಮಾಡಿದರೆ ಸಾಕು. ಪ್ರಾಣಾಯಾಮಕ್ಕೆ ಮಾತ್ರ ಬ್ರಹ್ಮ ಗಾಯತ್ರಿಯಲ್ಲಿ ಪ್ರಾಣಾಯಾಮ ಮಾಡಬೇಕು. ಓಂ ಭೂ, ಓಂ ಭುವ, ಓಂ ಸ್ವಃ, ಬ್ರಹ್ಮ ಗಾಯತ್ರಿ ಪ್ರಾಣಾಯಾಮ ಸಲುವಾಗಿ. ಆ ನಂತರ ಜಪ, ಯಾವುದನ್ನು ಜಪ ಮಾಡಿ ನಾವು ಶಕ್ತಿ ಸಾಮರ್ಥ್ಯವನ್ನು ಪಡೆಯಬೇಕು, ಆ ಜಪ ಇದನ್ನು ತಪಸ್ಸು ಮಾಡಿ ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ವಿಶ್ವಾಮಿತ್ರ ಋಷಿಗಳು. ಅದಕ್ಕೋಸ್ಕರ ನಾವು ಹೇಳುವಾಗ ಗಾಯತ್ರ್ಯ ವಿಶ್ವಾಮಿತ್ರ ಋಷಿ, ಪರಮಾತ್ಮ ದೇವತಾ, ದೇವಿ ಗಾಯತ್ರಿ ಛಂದಃ, ಪ್ರಾಣಾಯಾಮೇ ವಿನಿಯೋಗ, ಅಥವಾ ಸವಿತಾ ದೇವತಾ. ಸವಿತಾ ಅಂದ್ರೆ ಒಂದೇ, ಪರಮಾತ್ಮ ಅಂತ ಒಂದೇ. ಈ ಗಾಯತ್ರಿಗೆ ಇಷ್ಟ್ಯಾಕೆ ಮಹತ್ವ ಇದೆ ಅಂತ ತಿಳ್ಕೊಂಡಂತಂದರೆ, ಮೊದಲನೇದ್ದು ನಾವು ಈ ಸಂಪೂರ್ಣವಾಗಿರ್ತಕ್ಕಂತಹ ದೇವರು, ದೇವತೆಗಳು, ತಂದೆ ತಾಯಿಗಳು, ಬಂಧು ಬಾಂಧವರು ಇವರೆಲ್ಲರ ಋಣಕ್ಕೆ ನಾವು ಒಳಗಾಗಿದ್ದೆವು. ಇವರೆಲ್ಲರ ಋಣ ನಮ್ಮ ತಲೆ ಮೇಲೆ ಇದೆ. ಆ ಋಣದಿಂದ ಮುಕ್ತರಾಗಬೇಕಾಗಿದ್ದರೆ ನಾವು ಗಾಯತ್ರಿ ಮಂತ್ರವನ್ನು ತಪ್ಪದೇ ಹೇಳಬೇಕು. ಸ್ವತಃ ಬ್ರಹ್ಮದೇವರು ಪರಮಾತ್ಮನ ಹೃದಯ ಕಮಲದಲ್ಲಿ ಅಭಿವ್ಯಕ್ತರಾದಾಗ ಆ ಕಾಲದಲ್ಲಿ ಬ್ರಹ್ಮದೇವರು ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದರು. ಪುರುಷ ಸೂಕ್ತದಿಂದ ಸ್ತೋತ್ರವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಅವರಿಗೆ ಸೃಷ್ಟಿ ಮಾಡು ಅಂತ ಹೇಳಿದ. ಪರಮಾತ್ಮ ಸೃಷ್ಟಿ ಮಾಡು ಅಂತ ತಿಳ್ಕೊಂಡಂತ ಹೇಳಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಬ್ರಹ್ಮದೇವರು ಹೇಳಿದರು, ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಸಪ್ತಲೋಕಗಳು ಬೇಕು, ಆಕಾಶ ಬೇಕು, ಭೂಮಿ ಬೇಕು, ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆವಾಗ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತು ಬೇಕು, ಅದನ್ನು ಕೊಡು, ನಾನು ಸೃಷ್ಟಿ ಮಾಡ್ತೇನೆ ಅಂತಂದರು. ಆಗಲಿ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ಬ್ರಹ್ಮದೇವರಿಗೆ 14 ಲೋಕಗಳನ್ನು ಕೊಟ್ಟ. 14 ಲೋಕಗಳನ್ನು ಕೊಟ್ಟ ನಂತರ ಆ ಕಾಲದಲ್ಲಿ ಆವಾಗ ಬ್ರಹ್ಮದೇವರು ಹೇಳಿದರು, ನಾನು ಸೃಷ್ಟಿಯನ್ನು ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಪಡಿಬೇಕು. ಆ ಜ್ಞಾನ ನಾನು ಭೂಮಿಗೆ ಕೊಡಬೇಕು. ಜಗತ್ತಿಗೆ ಕೊಟ್ಟಾಗ ನಾನು ಆವಾಗ ಸೃಷ್ಟಿ ಮಾಡಿದ ಒಂದು ವಿಶಿಷ್ಟತೆ ಬರ್ತದೆ. ಅದಕ್ಕೋಸ್ಕರ ನನಗೆ ಸಂಪೂರ್ಣ ವೇದಗಳನ್ನು ನನಗೆ ಹೇಳಿಕೊಡು ಅಂತ ತಿಳ್ಕೊಂಡಂತ ಹೇಳಿದಾಗ ಪರಮಾತ್ಮ ಬ್ರಹ್ಮದೇವರಿಗೆ ಎಲ್ಲ ವೇದಗಳನ್ನು ಉಪದೇಶ ಮಾಡ್ತಾನೆ. ಅಂದರೆ ವೇದಜ್ಞಾನ ಪಡೆದ ನಂತರ ಅವರು ಸೃಷ್ಟಿಯನ್ನು ಮಾಡ್ತಾರೆ. ಆಯಿತು, ಜಗತ್ತನ್ನು ಕೊಟ್ಟ, ವೇದಗಳನ್ನು ಕೊಟ್ಟ. ಆದರೆ ಪರಮಾತ್ಮ ಈ ವೇದಗಳನ್ನು ಕಲಿಯಬೇಕಾಗಿದ್ದರೆ ಚೇತನರು ಬೇಕು. ನಾನು ಈ ಕಲ್ಲಿನ ಎದುರು ಕೂತ್ಕೊಂಡು ಅದಕ್ಕೆ ನಾನು ವೇದಗಳನ್ನು ಕಲಿಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಚೇತನರನ್ನು ಕೊಡು ಅಂತ ತಿಳ್ಕೊಂಡಂತಂದಾಗ ಪರಮಾತ್ಮ ಏನು ಮಾಡ್ದ ಅಂತ ತಿಳ್ಕೊಂಡಂತಂದರೆ
ದೇಹ ಸೃಷ್ಟಿ ಮಾಡಿದ ಮೇಲೆ ಒಳಗೆ ಚೇತನವನ್ನು ಇಡಬೇಕಲ್ಲ, ಅದಕ್ಕೆ ಅನಂತ ಜೀವರಾಶಿಗಳನ್ನು, ಯಾರಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಈ ಮೂರು ಅವ, ಈಗ ಈ ಮೂರರಿಂದ ಕೂಡಿದ ವ್ಯಕ್ತಿ ಜೀವ. ಜೀವನಲ್ಲಿ ಸ್ವಾಭಾವಿಕ ಜ್ಞಾನ ಅದ, ತಿಳಿದುಕೊಳ್ಳೋ ಸಾಮರ್ಥ್ಯ ಅದ, ಇಚ್ಛಾ ಮಾಡಲಿಕ್ಕೆ ಅವನಿಗೆ ಯೋಗ್ಯತೆ ಅದ, ಸಾಮರ್ಥ್ಯ ಎಲ್ಲ ಯೋಗ್ಯತೆ ಅದ, ಆನಂತರ ಕ್ರಿಯಾ ಮಾಡೋ ಯೋಗ್ಯತೆ ಅದ. ಆದರೆ ಈ ಜ್ಞಾನ ಇಚ್ಛಾ ಕ್ರಿಯೆ ಮತ್ತು ದೇವರೇ ಕೊಡಬೇಕು. ದೇವರು ಕೊಟ್ಟರದ ಇಲ್ಲಾದ್ರೆ ಇಲ್ಲ, ನಾವು ಕಲ್ಲಿನಂತೆ. ಆದರೆ ನಮ್ಮಲ್ಲಿ ಇದನ್ನು ಗ್ರಹಣ ಮಾಡುವ ಶಕ್ತಿ ಅದ. ನಾನು ಇದಕ್ಕೆ ಈ ಕುರ್ಚಿಗೆ ಜ್ಞಾನ ಇಚ್ಛಾ ಕ್ರಿಯೆ ಕೊಡಲಿಕ್ಕೆ ಆಗಂಗಿಲ್ಲ, ಯಾಕಂದರೆ ಅದೆಲ್ಲ ಯೋಗ್ಯತೆ ಇಲ್ಲೇ ಇಲ್ಲ. ಆದರೆ ಚೇತನನಲ್ಲಿ ಯೋಗ್ಯತೆ ಅದ. ಹೀಗಾಗಿ ಬ್ರಹ್ಮದೇವರು ಪರಮಾತ್ಮನಿಂದ 3 ಸಾಲವನ್ನು ಪಡೆದರು. ಒಂದು ಜಗತ್ತನ್ನು ಸಾಲವಾಗಿ ಪಡೆದರು, ವೇದಗಳನ್ನು ಸಾಲವಾಗಿ ಪಡೆದರು, ಆ ನಂತರ ಈ ಚೇತನ ಜೀವರಾಶಿಗಳನ್ನು ಸಾಲವಾಗಿ ಪಡೆದು ಈ ಜಗತ್ತಿನ ಪರಮಾತ್ಮನ ನಂತರ 9 ವಿಧವಾಗಿರ್ತಕ್ಕಂಥ ಸೃಷ್ಟಿಯನ್ನು ಬ್ರಹ್ಮದೇವರು ವಿಸ್ತಾರವಾಗಿ ಮಾಡಿದರು. ಮಾಡಿದ ನಂತರ ಅವರ ಮನಸ್ಸಿನಲ್ಲಿ ಒಂದು ರೀತಿಯಾಗಿರುತ್ತೆ ಚಿಂತೆ ಉಳಿಯಿತು. ನಾನು ಈ ಸಾಲವನ್ನು ಹೇಗೆ ತೀರಿಸಲಿ? ಯಾಕಂದರೆ ಸಾಲ ತೀರಿಸದೇ ಹೊರತು ಮುಕ್ತಿ ಇಲ್ಲ. ಈ ಸಾಲ ನಾನು ಹೇಗೆ ತೀರಿಸಲಿ ಅಂತ ಹೇಳಿ ಪರಮಾತ್ಮನನ್ನು ಉಪಾಸನೆ ಮಾಡೋದಕ್ಕೋಸ್ಕರ ಆ ಕಾಲದಲ್ಲಿ ಗಾಯತ್ರಿಯ ಮೊದಲನೇ ಪಾದವಾಗಿರ್ತಕ್ಕಂತಹ ತತ್ಸವಿತುರ್ವರೆಣ್ಯಂ, ಇದಕ್ಕೆ ಅಭಿಮಾನಿ ದೇವತೆ ಅನಿರುದ್ಧ. ತತ್ಸವಿತುರ್ವರೆಣ್ಯಂ ಈ ಪಾದಕ್ಕೆ ಅನಿರುದ್ಧ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಪ್ರತಿಪಾದ್ಯ ದೇವತೆ. ಆ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡಿದರು. ಉಪಾಸನೆ ಮಾಡಿದ್ರೆ ಏನು ಮಾಡಿದರು? ತತ್ಸವಿತುರ್ವರೆಣ್ಯಂ ತತ್ಸವಿತುರ್ವರೆಣ್ಯಂ ಅಂತ ಕೂತ್ಕೊಂಡ್ರೆ ಇಲ್ಲ. ಪರಮಾತ್ಮ ನೀನು ತತ್ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದೆ. ನೀನು ಇಲ್ಲದ ಸ್ಥಳ ಇಲ್ಲ. ಇದೇ ತತ್. ತತ್ ತತಃ ವಿಸ್ತೃತತ್ವಾತ್ तत्. संपूर्ण जगात विष्णू व्याप्त आहे म्हणून त्याला तत् असं म्हटलं जातं. तत ततः ततः व्याप्तः सर्वत्र व्याप्त सूर्यांतर्गत नारायण आहे म्हणून त्याला तत्. ಸೂರ್ಯಾಂತರ್ಗತ ನಾರಾಯಣ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದರಿಂದಾಗಿ ಅವನಿಗೆ ತತ್ ಅಂತ ತಿಳ್ಕೊಂಡಂತ ಹೆಸರು. ಮತ್ತೇನು ಪರಮಾತ್ಮನ ಇನ್ನೊಂದು ವಿಶೇಷತೆ ಏನು? ಸವಿತಾ ಸವಿತುಹು ತತ್ ಸವಿತುಹು ಸವಿತಾ ಪ್ರಸವಿತೃತ್ವಾತ್. ಬ್ರಹ್ಮದೇವರಿಗಿಂತ ಮೊದಲು ಸೂಕ್ಷ್ಮ ರೀತಿಯಿಂದ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನು ಸೂಕ್ಷ್ಮ ಸೃಷ್ಟಿಯನ್ನು ಮಾಡಿ ಆ ಸೂಕ್ಷ್ಮ ಸೃಷ್ಟಿಯಲ್ಲಿ ಪರಮಾತ್ಮ ತಾನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳನ್ನು ತೆಗೆದುಕೊಂಡು ಆ ರೂಪಗಳಿಂದ ಪರಮಾತ್ಮ ಈ ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸವಿತಾ ಸವಿತಾ ಅಂತ ತಿಳ್ಕೊಂಡಂತ ಹೆಸರು. ಅವನು ವರೇಣ್ಯಂ. ಮತ್ತೇನಿದ್ದಾನೆ ಪರಮಾತ್ಮನ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತ ಹೇಳಿದರೆ, ವರಾಹ ಶ್ರೇಷ್ಠ ರಮಾ ಬ್ರಹ್ಮಾದಿ ದೇವತೆಗಳು, ಆ ರಮಾ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿದ್ದಾನೆ. जगाची सृष्टी सूक्ष्म रूपाने ब्रह्माच्या पूर्वी करतो म्हणून त्या ब्रह्माला त्या विष्णूला सवितुः असा नाव आहे. त्यानंतर वरेण्य ते सुद्धा देवाचाच नाव आहे. कशाला म्हणजे अत्यंत श्रेष्ठ रमा महालक्ष्मी ब्रह्म इत्यादी त्यांच्याकडून सुद्धा स्तुत्य आहे. वरैहि अपि ईण्यः ईड्यः ಸ್ತುತ್ಯ. ವರರಿಂದಲೂ ಶ್ರೇಷ್ಠರಿಂದಲೂ ಸ್ತುತ್ಯನಾಗಿದ್ದರಿಂದಾಗಿ ಭಗವಂತನಿಗೆ ವರೇಣ್ಯ ವರೇಣ್ಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳಿದ, ನಿನಗೆ ನಾನೇನು ಜಗತ್ತನ್ನು ಕೊಟ್ಟಿದ್ದೆ ಸಾಲವಾಗಿ, ಆ ಋಣ ತೀರಿತು. ಈ ಋಣ ತೀರಿದ್ದರಿಂದಾಗಿ ನಿನಗೆ ನಾನು ಸಾಲೋಕ್ಯ ಮೋಕ್ಷವನ್ನು ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಲೋಕದಲ್ಲಿ ಇರುವ ಒಂದು ಮೋಕ್ಷವನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದೆ. ಆಗ ಬ್ರಹ್ಮದೇವರು ಭರ್ಗೋ ದೇವಸ್ಯ ಧೀಮಹಿ
ಗಾಯತ್ರಿ ಮಂತ್ರದ 2ನೇ ಪಾದ. ಈ 2ನೇ ಪಾದಕ್ಕೆ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ಪ್ರದ್ಯುಮ್ನ. ಮೊದಲನೇ ಪಾದದಿಂದ ಪ್ರತಿಪಾದ್ಯ ಅನಿರುದ್ಧ, 2ನೇ ಪಾದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಪ್ರದ್ಯುಮ್ನ. ಪ್ರದ್ಯುಮ್ನನಿಗೆ ಅವನನ್ನು ಸ್ತೋತ್ರ ಮಾಡಿದರು. ಏನು ಪರಮಾತ್ಮ ನೀನಿದ್ದಿ? ಭರ್ಗಃ ದೇವಸ್ಯ ಧೀಮಹಿ. ಪರಮಾತ್ಮ ನೀನು ದೇವನಾಗಿದ್ದೆ. तुम्हाता आपला नाव देव आहे, अर्थात अत्यंत प्रकाशमान आहेत. द्योतनात देव आणि दानात देव. संपूर्ण जगाचे सृष्टी तुम्ही सर्वांना करून उपकार करता म्हणून तुम्ही देव आहात. अथवा दानात देव, संपूर्ण दिव क्रीडायाम. हे संपूर्ण सृष्टी स्थिती लय नियमन ज्ञाನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲ ಏನು ಮಾಡುತ್ತೆ? ಇದನ್ನು ಆಟ ಆಡ್ತಾ ಮಾಡ್ತೀವಿ. दिव हा क्रियापदाचा क्रीडायाम अर्थात सुलभतेने करणारा, संपूर्ण जगाचे सृष्टी स्थिती लय नियमन ज्ञान अज्ञान बंध मोक्ष हे सर्व अत्यंत श्रमविहीनतेने खेळत खेळत परमात्मा करतो म्हणून त्याला देव असला म्हटला जातो. आणि ಭರ್ಗ ನಿನ್ನ ವಿಶಿಷ್ಟತೆ ಏನದ? ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡಿ ಪೋಷಣೆ ಮಾಡ್ತೀವಿ. ಸಂಪೂರ್ಣ ಜಗತ್ತನ್ನು ಪೋಷಣೆ ಮಾಡ್ತೀವಿ. ಬರೀ ಸೃಷ್ಟಿ ಮಾಡಿ ಎಸೆಯಲಿಲ್ಲ. ನಮಗೋಸ್ಕರ ಧಾನ್ಯ ಕೊಡ್ತೀರಿ, ಗ್ರಾವಿಟೇಷನ್ ಫೋರ್ಸ್ ಕೊಡ್ತೀರಿ, ಆ ನಂತರ ಆಕ್ಸಿಜನ್ ಕೊಡ್ತೀರಿ, ನೀರು ಕೊಡ್ತೀರಿ, ಇದೆಲ್ಲ ಕೊಟ್ಟು ಪೋಷಣೆ ಮಾಡ್ತೀವಿ. ಆದ್ದರಿಂದ ನಿನ್ನ ಹೆಸರು ನಿನಗೆ ಭರ್ಗ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ದೇವರಿಗೆ ಪೋಷಣೆ ಮಾಡ್ತೀವಿ ಅಂತನ್ನುವ ಪರಮಾತ್ಮನ ಈ उपकारವನ್ನು ದಿನ ಸ್ಮರಿಸಬೇಕು. भर्ग म्हणजे भरणं आणि पोषण करणारा, फक्त आम्हाला जन्म देणारा नाही, आमच्यासाठी पाणी, हवा आणि भूमीमध्ये ग्रॅव्हिटेशन फोर्स हे सर्व देऊन आमचा संरक्षण करतो, पोषण करतो. म्हणून देवाचा नाव आहे भर्ग. म्हणून भर्गो देवस्य, ह्या देवाचा हा भरणपोषण शक्तीचा धीमहि मी ध्यान करतो. म्हणून दुसरा पाद हे प्रद्युम्न. द्युम्न म्हणजे ज्ञान, प्रद्युम्न ಜ್ಞಾನಾನಂದ ಸ್ವರೂಪ. ಜ್ಞಾನಾನಂದ ಸ್ವರೂಪ ದೇವಾची ದೇವರ ಉಪಾಸನೆಯನ್ನು ಬ್ರಹ್ಮದೇವರು ಮಾಡಿದರು. ಇದನ್ನು ಉಪಾಸನೆಯನ್ನು ಮಾಡಿದ ಕ್ಷಣಕ್ಕೇನೆ ಆ ಕಾಲಕ್ಕೆ ಪರಮಾತ್ಮ ಪ್ರತ್ಯಕ್ಷನಾದ. ನೋಡಪ್ಪ, ನಿನಗೆ ಎಲ್ಲ ವೇದಗಳನ್ನು ಉಪದೇಶ ಮಾಡಿದ ನನ್ನ ಋಣ ಏನದ, ಅದರಿಂದ ನೀನು ಮುಕ್ತನಾದೆ. ಆದ್ದರಿಂದಾಗಿ ನಿನಗೆ ನಾನು ಸಾರೂಪ್ಯ ಮೋಕ್ಷವನ್ನು ಕೊಡ್ತೇನೆ, ನನ್ನದೇ ರೂಪ ನಿನಗೆ ಮೋಕ್ಷದಲ್ಲಿ ಬರುವಂತೆ ಮಾಡ್ತೇನೆ. ಆಗ ಬ್ರಹ್ಮದೇವರು ಧಿಯೋ ಯೋನ ಪ್ರಚೋದಯಾತ್, ಗಾಯತ್ರಿಯ 3ನೇ ಪಾದ, ಗಾಯತ್ರಿಯ ತಿಸ್ರಾ ಪಾದ, 3ನೇ ಪಾದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ವ್ಯಕ್ತಿ ಸಂಕರ್ಷಣ. ಆ ಸಂಕರ್ಷಣ ನಾಮಕ ಪರಮಾತ್ಮನಿಗೆ ನೀನು ನಮ್ಮನ್ನು ನಿನ್ನ ಕಡೆಗೆ ಎಳೆದುಕೊಳ್ತೀಯ, ಆದ್ದರಿಂದ ಸಮ್ಯಕ್ ಕರ್ಷಯತಿ ಇತಿ ಸಂಕರ್ಷಣ. ಆದ್ದರಿಂದ ಆ ಪರಮಾತ್ಮನನ್ನು ಧಿಯಃ ನಃ ಪ್ರಚೋದಯಾತ್, ಪರಮಾತ್ಮ ನಮ್ಮ ಬುದ್ಧಿಯನ್ನು ಸತ್ಕರ್ಮದಲ್ಲಿ, ನಮ್ಮ ಬುದ್ಧಿಯನ್ನು ಸಾಧನೆ ದಾರಿಯಲ್ಲಿ, ನಮ್ಮ ಬುದ್ಧಿಯನ್ನು ನಿನ್ನನ್ನು ಸ್ಮರಣೆ ಮಾಡುವುದರಲ್ಲಿ ಪ್ರೇರಿಸು. ಧಿಯೋ ಯೋನ ಪ್ರಚೋದಯಾತ್. हे भगवान, आमची बुद्धीला तुम्ही तुमच्या ध्यानासाठी, तुमची भक्ती करण्यासाठी आणि तुमच्यावर अनेक तुमची महिमा तुमचे महिमा जाणून घेण्यासाठी तुम्ही आमची बुद्धी प्रेरित करा. ಧಿಯೋ ಯೋನ ಪ್ರಚೋದಯ. ಈ ರೀತಿ ಉಪಾಸನೆಯನ್ನು ಮಾಡಿದ ಕ್ಷಣಕ್ಕೇನೆ, ಆಗ ಸತತ ಉಪಾಸನೆ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳಿದ, ನಾನು ನಿನಗೆ ಏನು ಚೇತನವನ್ನು ಜೀವರಾಶಿಗಳನ್ನೇನು ಕೊಟ್ಟಿದ್ದೆ, ಆ ಋಣದಿಂದಲೂ ನೀನು ಮುಕ್ತನಾದ.
ಆದ್ದರಿಂದ ಬ್ರಹ್ಮದೇವರು ಕೂಡ ಋಣದಿಂದ ಮುಕ್ತನಾಗುವುದಕ್ಕೋಸ್ಕರ ಈ ಗಾಯತ್ರಿ ಮಂತ್ರದ ಉಪಾಸನೆಯನ್ನು ಮಾಡಿದರು. ಪೂರ್ತಿ ಗಾಯತ್ರಿಗೆ ವಾಸುದೇವ ನಾಮಕ ಪರಮಾತ್ಮ ಪ್ರತಿಪಾದ್ಯ. ಮೊದಲನೇ ಪಾದಕ್ಕೆ ಅನಿರುದ್ಧ, ಎರಡನೇ ಪಾದಕ್ಕೆ ಪ್ರದ್ಯುಮ್ನ, ಮೂರನೇ ಪಾದಕ್ಕೆ ಸಂಕರ್ಷಣ, ಪೂರ್ತಿ ಗಾಯತ್ರಿ ಮಂತ್ರಕ್ಕೆ ವಾಸುದೇವ. ಇದನ್ನು ಉಪದೇಶವನ್ನು ಮಾಡಿದಾಗ ಆ ಕಾಲದಲ್ಲಿ ಸಾಯುಜ್ಯ, ಸಾಮೀಪ್ಯ, ಎಲ್ಲ ಮೋಕ್ಷವನ್ನು ನೀನು ಕೊಡ್ತೀನಿ ಬ್ರಹ್ಮದೇವರು ಅಂತ ಹೇಳ್ಕೊಂಡಂತ ಪರಮಾತ್ಮನಿಗೆ ಹೇಳ್ದ. ಇನ್ನು ನಾವು ದೇವರ ಋಣದಿಂದ ಯುಕ್ತರಾಗಿದ್ದೇವೆ. ದೇವರ ಸೃಷ್ಟಿ ಮಾಡೋಣ, ದೇವತೆಗಳ ಋಣದಿಂದ ಪುಷ್ಟರಾಗಿದ್ದೇವೆ. ಯಾಕಂದ್ರೆ ತತ್ವಾಭಿಮಾನ ದೇವತೆಗಳು ನಮ್ಮ ಶರೀರದಲ್ಲಿದ್ದು ಉಪಕಾರ ಮಾಡಲಿಕ್ಕತ್ತಾರೆ. ದೇವತೆಗಳ ಋಣದಿಂದ ನಾವು ಯುಕ್ತರಾಗಿದ್ದೇವೆ. ಇನ್ನು ಜನ್ಮ ಕೊಟ್ಟ ತಂದೆ ತಾಯಿಗಳ ಋಣದಿಂದ ಯುಕ್ತರಾಗಿದ್ದೇವೆ. ಆ ನಂತರ ಪಾಠ ಹೇಳಿದ ಗುರುಗಳ ಋಣದಿಂದ ಯುಕ್ತರಾಗಿದ್ದೇವೆ. ಆ ನಂತರ ಅಂಗಡಿಯಿಂದ ಸಾಮಾನು ತಂದು ಕೊಡ್ತಕ್ಕಂಥ ಆ ಅಂಗಡಿ ಸಾಮಾನು ಬರೀ ರೊಕ್ಕ ಕೊಡ್ತೀವಿ, ಅವ ಕೊಡೋದು ಧಾನ್ಯ, ನಾವು ನೋಟ್ ತಿಂದಿರ್ಲಿಕ್ಕೆ ಆಗಂಗಿಲ್ಲ. ಅವನ ಋಣದೊಳಗೂ ನಾವು ಬಿದ್ದೀವಿ. ಆ ನಂತರ ನಮಗೇನು ಇಲೆಕ್ಟ್ರಿಸಿಟಿ ಕಳಿಸ್ತಕ್ಕಂಥ ಸರ್ಕಾರದ ಋಣ ಅದ, ಅದ್ರ ಋಣದೊಳಗೂ ನಾವು ಇದ್ದೀವಿ. ರೋಡ್ ಮಾಡಿದ ಸರ್ಕಾರದ ಋಣದೊಳಗೂ ನಾವು ಇದ್ದೀವಿ. ಅಷ್ಟೇ ಯಾಕೆ, ನಮ್ಮ ಮಕ್ಕಳ ಋಣದೊಳಗೂ ನಾವು ಇದ್ದೀವಿ. ಮಕ್ಕಳು ಊಟ ನಮಗೆ ಆನಂದ ಕೊಟ್ಟರಲ್ಲ, ಮಕ್ಕಳ ಋಣನೂ ನಮ್ಮ ಮೇಲದ. ಮಕ್ಕಳ ಋಣ ಅದ, ನಮ್ಮ ಮನೆಗೆ ಹಾಲು ತಂದು ಕೊಡ್ತಕ್ಕಂಥ ಒಂದು ಋಣದೊಳಗೂ ನಾವು ಇದ್ದೀವಿ. ಮತ್ತು ಇಷ್ಟೆಲ್ಲ ಋಣದಿಂದ ಮುಕ್ತನಾಗದೆ ಹೊರತು ಈ ಮೊದಲನೇದು ಮುಖ್ಯವಾಗಿರ್ತಕ್ಕಂಥದ್ದು ದೇವಋಣ, ಋಷಿ ಋಣ, ಆಚಾರ್ಯ ಋಣ, ಪಿತೃ ಋಣ. ಪಿತೃ ಅಂದರೆ ಪಿತೃ ಮಾತ್ರ ಋಣ. ಈ ಎಲ್ಲ ಋಣದಿಂದ ಮುಕ್ತರಾಗಬೇಕಾದ್ರೆ ಏನು ಮಾಡಬೇಕು? ಬೇರೆ ದಾರಿ ಇಲ್ಲ. ಗಾಯತ್ರಿ ಉಪಾಸನೆ ಸರ್ವ ಋಣನೇ ಅಮಿ ಮುಕ್ತ ಹೋತು. ಗಾಯತ್ರಿ ಉಪಾಸನೆಯಿಂದ ನಾವು ಎಲ್ಲ ಋಣದಿಂದ ಮುಕ್ತರಾಗ್ತೇವೆ. ಇಲ್ಲದೇ ಇದ್ದರೆ ಈ ಋಣ ಇಲ್ಲೇ ಉಳಿತದೆ. ಪರಮಾತ್ಮ ಹೇಳ್ತಾನೆ, ಋಣ ಮುಗಿಸ್ಕೊಂಡು ಸಾಲ ತೀರಿಸಿ ನನ್ನ ಹತ್ರ ಬಾ. ಸಾಲ ತೀರಿಸದೆ ಹೊರತು ನಾನು ನಿನಗೆ ಸದ್ಗತಿನೂ ಕೊಡೋದಿಲ್ಲ. ನೀನು ಸಾಲ ತೀರಿಸದೆ ಹೊರತು ನಿನಗೆ ಅಪರೋಕ್ಷ ಜ್ಞಾನನೂ ಕೊಡೋಂಗಿಲ್ಲ, ಮುಕ್ತಿನೂ ಕೊಡೋಂಗಿಲ್ಲ. ಸಾಲ ತೀರಿಸಿದ ಮೇಲೆ ಮುಕ್ತಿ. ಬ್ರಹ್ಮದೇವರಿಗೂ ಕೂಡ ಸಾಲ ತೀರಿಸಿದ ಮೇಲೆ ಮುಕ್ತಿ. ಬ್ರಹ್ಮದೇವರಿಗೆ ಈ ರೀತಿಯಾಗಿ ಸಾಲ ತೀರಿಸುವ ಅನಿವಾರ್ಯತೆ ಇದೆ ಅಂತಿಕೊಂಡಂತಂದ ಮೇಲೆ ಮತ್ತೆ ನಿಮಗೆ ಅನಿವಾರ್ಯತೆ ಇದ್ದೇ ಇದೆ. ಆದ್ದರಿಂದಾಗಿ ಸಕಲ ಋಣದಿಂದ ಮುಕ್ತರಾಗಬೇಕಾಗಿದ್ದರೆ ನಾವು ಗಾಯತ್ರಿ ಉಪಾಸನೆಯನ್ನು ಮಾಡಲೇಬೇಕು. ಇನ್ನು ಗಾಯತ್ರಿಯೊಳಗೆ ಶಕ್ತಿ ಎಷ್ಟದ? ಒಂದು ಸಲ ವಿಶ್ವಾಮಿತ್ರರು ಅವರು ಕುಶಿಕ ಅಂತನ್ನುವ ರಾಜನ ಮಗ, ಕೌಶಿಕ ಅಂತ ಇಟ್ಕೊಂಡಂತ ಹೆಸರು. ತಂದೆ ತಾಯಿಗಳು ಅವನಿಗೆ ವಿಶ್ವಾಮಿತ್ರ ಅಂತ ಹೆಸರಿಟ್ಟರು. ಕ್ಷತ್ರಿಯರು ಎಲ್ಲ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನು ಕಲಿತ ಅನೇಕ ಮಹಾವೀರ ಮಹಾಪರಾಕ್ರಮಿ ಯುದ್ಧವನ್ನು ಮಾಡ್ತಕ್ಕಂಥ ಒಂದು ಸಲ 2000 ಸೈನಿಕರನ್ನು ಕರೆದುಕೊಂಡು ಏನು ಮಾಡ್ದ ಅಂತ ತಿಳ್ಕೊಂಡಂತಂದ್ರೆ, ಆ ಬೇಟೆಯಾಡೋದಕ್ಕೋಸ್ಕರ ಕಾಡಿಗೆ ಹೋಗಿದ್ದಾನೆ. ಅಂದರೆ ದುಷ್ಟ ಶಕ್ತಿಗಳನ್ನು ನಾಶಪಡಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ಹೋದ. ಎಲ್ಲ ಕಡೆಯಲ್ಲಿ ದೊಡ್ಡ ಸೈಕ್ಲೋನ್ ಬಂತು. ಮಳೆ, ಸುಂಟರ ಗಾಳಿ, ಸೈಕ್ಲೋನ್. ಕಾಡಿನಲ್ಲಿ ಸಿಕ್ಕು ಗಿಡ ಎಲ್ಲ ಬಿದ್ದು ಹೋಗಿಬಿಟ್ಟು ಮುಂದೆ ಹೋಗುವಂಗಿಲ್ಲ, ಹಿಂದೆ ಹೋಗುವಂಗಿಲ್ಲ. 3 ದಿವಸದ ಮೇಲೆ ಮಳೆ ನಿಂತು. ಆಮೇಲೆ ಹಸಿವೆ ಆಗಿತ್ತು, ಮೈಯೆಲ್ಲ ಒದ್ದೆಯಾಗಿತ್ತು, ಮೈಯೆಲ್ಲ ಕೆಸರಾಗಿದ್ದು. ಕುಡಿಲಿಕ್ಕೆ ನೀರು ಎಲ್ಲಿದೆ ಅಂತ ತಿಳ್ಕೊಂಡಂತೇಳಿ ಎಲ್ಲ ಗಿಡಗಳು ಬಿದ್ದ ದಾರಿ ಇದ್ದಿದ್ದಿಲ್ಲ. ಹೆಂಗೋ ದಾರಿ ಮಾಡಿಕೊಂಡು ಎಲ್ಲರ ಆಶ್ರಮ ಇದೆ ನೋಡ್ರಪ್ಪ ಅಂತ ತಿಳ್ಕೊಂಡಂತಂದಾಗ ಒಂದು ಆಶ್ರಮ ಕಂಡು. ಆಶ್ರಮ ಕಂಡಾಕ್ಷಣಕ್ಕೆ ಹೋಗಿ ನೋಡಿದ್ರೆ ಅದು ವಸಿಷ್ಠರ ಆಶ್ರಮ ಇತ್ತು. ವಸಿಷ್ಠರ ಆಶ್ರಮಕ್ಕೆ ಬಂದಾಕ್ಷಣಕ್ಕೇ ಆ ಕಾಲಕ್ಕೆ ಅವ್ರು ಹೇಳಿದ್ರು, ನಾವು ಇಷ್ಟೆಲ್ಲ ಬಾಯಾರಿದ್ದೀವಿ, ಭಾಳ ದಣದಿದ್ದೀವಿ, 3 ದಿವಸದಿಂದ ಊಟ ಇಲ್ಲ, ನೀರಿನ ವ್ಯವಸ್ಥೆ ಮಾಡಿರಿ ಅಂತ ತಿಳ್ಕೊಂಡಂತೇಳಿ. ಆಗ ಅವ್ರು ಹೇಳಿದ್ರು, ಇಲ್ಲೇ ಸರೋವರದ ಸ್ನಾನ ಮಾಡ್ಕೊಂಡು ಬರ್ರಿ, ನಿಮ್ಗೆ ಒಳ್ಳೆ ಶುದ್ಧ ನೀರು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಹೋಗಿ ಬರ್ರಿ ಅಂತ ತಿಳ್ಕೊಂಡಂತೇಳಿ. ಅವರೆಲ್ಲರೂ ಸ್ನಾನ ಮಾಡ್ಕೊಂಡು ಬರುವಷ್ಟೊತ್ತಿಗೆ 2000 ಜನರಿಗೆ, ರಾಜನ ಜೊತೆಗೆ ಎಲ್ಲರಿಗೂ ಒಳ್ಳೆ ಬಾಳೆಯಲ್ಲಿ ಹಾಕಿ ಪಂಚಪಕ್ವಾನವನ್ನು ಬಡಿಸಿಟ್ಟಿದ್ರು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಒಣ ಬಟ್ಟೆ, ಅದನ್ನು ರಾಜರಿಗೆ, ಸೇನಾಪತಿಗೆ ಅವ್ರವ್ರ ಅಧಿಕಾರದ ಪ್ರಕಾರ
ಒಳ್ಳೆ ಬಟ್ಟೆಗಳು, ಹೌದು ಒಣ ಬಟ್ಟೆ ಹಾಕೋರಿ, ಊಟ ಮಾಡಿರಿ ಅಂತ ಹೇಳಿದ್ರು. ವಿಶ್ವಾಮಿತ್ರನಿಗೆ ಆಶ್ಚರ್ಯ ಆಯಿತು. ಅರ್ಧ ತಾಸಿನೊಳಗೆ ಇಷ್ಟೆಲ್ಲ ಎಲ್ಲಿಂದ ಬಂತು? ನಾವು ವ್ಯವಸ್ಥೆ ಮಾಡಬೇಕಂತಂದ್ರೆ 2-3 ದಿವಸ ಪ್ಲ್ಯಾನ್ ಮಾಡೋಕ್ಕಾಗ್ತದೆ, ಎಲ್ಲಿಂದ ಬಂತು ಅಂತ. ಊಟ ಆದಮೇಲೆ ವಸಿಷ್ಠರು ಕೇಳಿದ್ರು. ವಸಿಷ್ಠರು ಹೇಳಿದ್ರು, ಅಲ್ಲಿ ಕಾಮಧೇನು ಅದಲ್ಲ, ಆ ಕಾಮಧೇನು ಸಮುದ್ರ ಮಂಥನದಲ್ಲಿ ಹುಟ್ಟ್ಯದ, ಆ ಕಾಮಧೇನುವಿನ ಕೇಳಿದ್ದೆಲ್ಲ ಕೊಡ್ತದೆ, ಅದೆಲ್ಲ ಅದೇ ವ್ಯವಸ್ಥೆ ಮಾಡ್ಯದ, ನಾ ಬರೀ ಸುಮ್ಮನೆ ಹೇಳೀನಂತೆ. ಕ್ಷತ್ರಿಯರಿಗೆ ಒಂದು ಸ್ವಭಾವ ಏನು ಅಂತಂದ್ರೆ, ಏನು ನೋಡ್ತಾರೆ ಅದು ನಂದಾಗೋದು. ನಮ್ಮಲ್ಲಿ ಕೆಲವ್ರ ಸ್ವಭಾವ ಇರ್ತದೆ, ಈ ವಸ್ತು ಚಲೋ ಅದಂದಮೇಲೆ ನಂಗೆ ಸಿಗಬೇಕು, ಇದು ಚಂದದಲ್ಲ ಅವ್ರಿಗೆ ಅದೆಲ್ಲ ನನಗೂ ಬೇಕು. ಇಂಥವ್ರೇನು ಸ್ವಭಾವ ಇರ್ತದೆ, ಅವ್ರು ಬಹುಶಃ ಕ್ಷತ್ರಿಯ ಧರ್ಮನವ್ರು ಹೆಚ್ಚಿರ್ತಾವ್ರಲ್ಲ, ಅವ್ರ ಬ್ರಾಹ್ಮಣ್ಯ ಕಡಿಮೆ ಇರ್ತದೆ. ಆದ್ದರಿಂದಾಗಿ ವಿಶ್ವಾಮಿತ್ರ ಏನು ಹೇಳ್ದ ಅಂತಕೊಂಡಂತಂದ್ರೆ, ಎದಕ್ಕೆ ಇಟ್ಕೊಂಡ್ರಿ ಕಾಮಧೇನು? ಇಲ್ಲಪ್ಪ ನಮ್ಮ ಹೋಮಕ್ಕೆ ಹಾಲು ಬೇಕಾಗ್ತದೆ, ಅದಕ್ಕೋಸ್ಕರ ನಾವು ಇಟ್ಕೊಂಡೀವಿ ಅಂತ ತಿಳ್ಕೊಂಡು. ಹೋಮಕ್ಕೆ ಹಾಲು ಬೇಕಾಗ್ತದೆ ಅಂತಂದ್ರೆ 10,000 ಆಕಳು ಕೊಡ್ತೇನೆ, 20,000 ಕೊಡ್ತೇನೆ, ಈ ಕಾಮಧೇನು ನಾನು ಕೊಟ್ಬಿಡೋದು. ಅವ್ರು ಹೇಳಿದ್ರು, ಕಾಮಧೇನು ತೊಗೊಂಡು ಹೋದ್ರು ನಿನಗೆ ಬರೀ ಹಾಲು ಕೊಡ್ತದೆ ಭಾಳ, ಆದರೆ ಏನು ಉಳಿದೇನು ಕೊಡೋಂಗಿಲ್ಲ. ಅದು ಕಾಮಧೇನುವಿನ ಪಡೆಯಬೇಕಾಗಿತ್ತು ಅಂದರೆ ಯೋಗ್ಯತೆ ಬೇಕಾಗ್ತದೆ. ಈಗ ನನ್ನ ಕೈಯಾಗ ಕಂಪ್ಯೂಟರ್ ಕೊಟ್ಟರೆ ನಾ ಭಾಳ ಆದ್ರೆ ನನಗೇನು ಟೈಪ್ ಬರ್ತದೆ ಅಷ್ಟು ಮಾಡ್ತೀನಿ, ಅದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಆಗಂಗಿಲ್ಲ. ಅದರಿಂದ ಪ್ರತಿಯೊಂದಕ್ಕೂ ಒಂದು ಯೋಗ್ಯತೆ ಬೇಕಾಗ್ತದೆ. ಬ್ರಹ್ಮರ್ಷಿಗಳಿಗೆ ಮಾತ್ರ ಇದು ಬೇಡಿದ್ದು ಕೊಡ್ತದೆ, ಉಳಿದವ್ರು ಯಾರಿಗೂ ಕೊಡೋಂಗಿಲ್ಲ. ಕಾಮಧೇನು ಬ್ರಹ್ಮರ್ಷಿಗಳು ಕೇಳಿದ್ರೆ ಕೊಡ್ತದೆ, ಅವ್ರು ಹೇಳಿದ್ರೆ ಕೊಡ್ತದೆ, ಇಲ್ಲದ್ರೆ ಇಲ್ಲ. ಸೈನಿಕರಿಗೆ ಹೇಳಿದೆ, ಮಾತೇನು ಕೇಳ್ತೀರಿ, ಕಟ್ಕೋರಿ ನಡೀರಿ ಅಂತ ತಿಳ್ಕೊಂಡು ಅಂತೇಳಿ. ಅಂದರೆ ಊಟ ಹಾಕಿದ್ದು ಕೃತಜ್ಞತಾ ಮರೆತುಬಿಟ್ಟ. ಆಗ ವಸಿಷ್ಠರು ಹೇಳಿದರು, ಕಾಮಧೇನು ನಾನಂತೂ ಬ್ರಾಹ್ಮಣ, ಇವ್ರ ಜೊತೆಗೆ ಯುದ್ಧ ಮಾಡೋದು ಸರಿಯಲ್ಲ, ಅದು ನಿನ್ನ ರಕ್ಷಣೆ ನೀನೇ ಮಾಡ್ಕೊ ಅಂತ ತಿಳ್ಕೊಂಡಂತೆ. ಆ ಕಾಲಕ್ಕೆ 2,000 ಸೈನಿಕರು ಬಸ್ ಕುರ್ಚಿ ಕೊಡ ಬಸ ಇವರಿಗೆ ನಾನು ಅವ್ರು ಬಂದು ಆ ಸಂಪೂರ್ಣ ವಿಶ್ವಾಮಿತ್ರನ ಸೈನಿಕರನ್ನೆಲ್ಲ ಸೋಲಿಸಿ ಹೊಡೆದು ಬಡೆದು ಓಡಿಸ್ಬಿಟ್ರು. ಪ್ರಾಣ ಉಳಿದ್ರೆ ಸಾಕು ಅಂತ ತಿಳ್ಕೊಂಡು ಅಂಥೇಳಿ ವಿಶ್ವಾಮಿತ್ರ ಓಡೋಗ್ಬಿಟ್ಟ. ಓಡೋದ ಕ್ಷಣಕ್ಕೇನೆ ಆ ಕಾಲಕ್ಕೆ ಮತ್ತು 10,000 ಸೈನ್ಯ ತಗೊಂಡು ಎಲ್ಲ ಬ್ರಹ್ಮಾಸ್ತ್ರ, ಅಸ್ತ್ರ, ವಾಯವ್ಯಾಸ್ತ್ರ ಎಲ್ಲವನ್ನೂ ತೊಗೊಂಡು ಬಂದ. ಎಲ್ಲವನ್ನೂ ತೊಗೊಂಡು ಬಂದ ಕ್ಷಣಕ್ಕೇನೆ ಆ ಕಾಲಕ್ಕೆ ಆವಾಗ ಯಾವುದು ಆಕ್ರಮಣ ಮಾಡಿರಿ ಅಂತ ತಿಳ್ಕೊಂಡಂತೇಳಿ ಅವರೇನು ಮಾಡಲಿಲ್ಲ, ತಮ್ಮ ಒಂದು ಬ್ರಹ್ಮದಂಡ ಇಟ್ಟರು, ಹಿಂಗೆ ಎದುರಿಗಿಟ್ಟರು, ಗಾಯತ್ರಿ ಜಪ ಕೂತ್ಕೊಂಡ್ರು. ಎಲ್ಲ ಸೈನಿಕರು, ಆನಂತರ ವಿಶ್ವಾಮಿತ್ರರು ಎಲ್ಲ ಬ್ರಹ್ಮಾಸ್ತ್ರ, ವಾಯವ್ಯಾಸ್ತ್ರ, ಆನಂತರ ಮತ್ತೊಂದು ಅಸ್ತ್ರ, ಎಲ್ಲ ಅಸ್ತ್ರಗಳನ್ನು ಎಸೀತಿದ್ರೆ ಆ ಬ್ರಹ್ಮದಂಡ ತನಕ ಬರ್ತಿದ್ದು ಬಿದ್ದು ಅಲ್ಲಿದಲ್ಲಿ ಬಿದ್ದು ಹೋಗ್ಬಿಡ್ತದೆ, ಶಕ್ತಿ ಕಳ್ಕೊಂಡ್ಬಿಡ್ತದೆ. ಅಲ್ಲಿ ತನಕ ಬರ್ತಿದ್ದು ಶಕ್ತಿ ಕಳ್ಕೊಂಡ್ಬಿಡ್ತದೆ, ಸೋತೋದು. ಆಗ ವಿಶ್ವಾಮಿತ್ರನಿಗೆ ಅನಿಸ್ತು, ಧಿಕ್ಕ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಕ್ಷತ್ರಿಯ ಬಲ ಎಷ್ಟದ, ಬಾವು ಶಕ್ತಿ ಇದ್ದಷ್ಟದ, ಅಸ್ತ್ರಗಳ ಮೇಲೆ ಅವಲಂಬಿಸದ. ಆದರೆ ನಮ್ಮಂಥವರನ್ನು ಸೋಲಿಸ್ತಕ್ಕಂಥದ್ದು ಮಂತ್ರ ಇದು ಬ್ರಹ್ಮ ತೇಜಸ್ಸು. ಆದ್ದರಿಂದ ಅವನು ವಸಿಷ್ಠರಿಗೆ ಶರಣಾದ. ವಸಿಷ್ಠರು ಹೇಳಿದ್ರು, ತಪಸ್ಸು ಮಾಡು, ತಪಸ್ಸು ಮಾಡಿ ಗಾಯತ್ರಿ ಪ್ರತ್ಯಕ್ಷ ಮಾಡಿಸ್ಕೊ, ಅದು ನಿನಗೆ ಆ ರೀತಿಯಾಗಿರ್ತಕ್ಕಂಥ ಬ್ರಹ್ಮರ್ಷಿತ್ವ ಬರ್ತದೆ ನಿನಗೆ ಅಂತ ತಿಳ್ಕೊಂಡಂತೆ ತಪಸ್ಸು ಮಾಡಿದ. ಸಿದ್ಧಿ ಬಂತು. ಎಲ್ಲರೂ ಅವರಿಗೆ ದೇವರ್ಷಿ ಅಂತ ಕರೀಲಿಕ್ಕೆ ಚಾಲು ಮಾಡಿದರು, ಮಹರ್ಷಿ ಅಂತ ಕರೆದರು. ಆದರೆ ಬ್ರಹ್ಮರ್ಷಿ ಆಗಲಿಲ್ಲ. ಎಲ್ಲಿ ತನಕ ಕಾಮ, ಕ್ರೋಧ, ಲೋಭ, ಮೋಹಗಳು ಹೋಗಂಗಿಲ್ಲ ಅಲ್ಲಿವರೆಗೂ ಬ್ರಹ್ಮರ್ಷಿತ್ವ ಬರೋಂಗಿಲ್ಲ. ನಾವು ಇನ್ನೂ ಜಿದ್ದಿತ್ತು ವಸಿಷ್ಠರನ್ನು ಮೀರಿಸಬೇಕು ಅಂಥೇಳಿ. ಹೀಗಾಗಿ ಮತ್ತೆ ಯಾವುದೋ ಮೇನಕಾ ಸಂದರ್ಭಗಳು ಬಂದು ಎಲ್ಲ ತಪಸ್ಸು ಕಳ್ಕೊಂಡ್ಬಿಟ್ಟು ಮತ್ತೆ ತಪಸ್ಸಿಗೆ ಹೋದ. ಮತ್ತು 10,000 ವರ್ಷ ತಪಸ್ಸು ಮಾಡಿ ಪ್ರತಿ ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಪಡೆದರು ವಿಶ್ವಾಮಿತ್ರ. ಆಗ ವಸಿಷ್ಠರನ್ನು ನೀಚ ತೋರಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ವಸಿಷ್ಠರು ಬಿಟ್ಟ ತ್ರಿಶಂಕುವಿನನ್ನು ತನ್ನ ಶಿಷ್ಯ ಮಾಡಿಕೊಂಡು ನಿನಗೆ ಸಶರೀರ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ತಿಳ್ಕೊಂಡಂತೇಳಿ
ಮಾಡಿ ಅಲ್ಲಿಯೂ ಕಳಿಸ್ಲಿಲ್ಲ, ಅಲ್ಲಿಯೂ ಅವಳು ತೊಗೊಳ್ಳಿಲ್ಲ, ಅಂತರ್ಪಿಶಾಚಿಯಾಗಿ ಇರಬೇಕಾಯ್ತು. ಅವರು ಮತ್ತು ತಪಸ್ಸೆಲ್ಲ ಹೋಗ್ಬಿಡು ಕಲಸಾಯ್ತು. ಆಗ ಒಂದು ಜ್ಞಾನ ಆಯಿತು. ನಾನು ಈ ದ್ವೇಷ ಬಿಟ್ಟು ಭಗವಂತನ ಪಡಿಬೇಕು ಅಂತ ತಪಸ್ಸು ಮಾಡಿದ ಮೇಲೆ ಈ ಗಾಯತ್ರಿ ಮಂತ್ರವನ್ನು ಅವರು ಪಡೆದರು. ಗಾಯತ್ರಿ ಮಂತ್ರವನ್ನು ಪಡೆದ ತಕ್ಷಣಕ್ಕೇನೆ ಮಂತ್ರವನ್ನು ಪಡೆದ ಕ್ಷಣಕ್ಕೇನೆ ವಿಶ್ವ ಅಮಿತರಾಗಿದ್ದರು ಮೊದಲು. ಆಗ ವಿಶ್ವಸ್ಯ ಮಿತ್ರರಾದರು, ಜಗತ್ತಿನ ಮಿತ್ರರಾದರು. ಜಗತ್ತಿನ ಮಿತ್ರರಾಗಿ ಆ ನಂತರ ಸಂಪೂರ್ಣ ಜಗತ್ತಿಗೆ ಅತ್ಯಂತ ಉಪಕಾರಕರಾದ. ಧಿಕ್ಷತ್ರಿಯ ಬಲಂ ಬ್ರಹ್ಮತೇಜೋ बलम बलम. हे संकल्प करून 10,000 वर्ष तपस्या केल्यानंतर आणि द्वेष सोडल्यानंतर, कामक्रोध सोडल्यानंतर त्यांना ब्रह्मर्षित्व प्राप्त झालं. आणि ब्रह्मर्षित्व प्राप्त होण्याचे ही शक्ती त्यांना प्राप्त झाली हा गायत्री मंत्राने. अर्थात गायत्री मंत्राने प्रत्येक व्यक्ती, विशेषतः ब्राह्मण जे आहेत, गायत्री मंत्राने आपल्या जीवनात जे काय त्यांना प्राप्त पाहिजे ते सर्व त्यांना भेटतो. आणि गायत्री मंत्र करणारा व्यक्ती केव्हाही उपाशी पडत नाही. हे फक्त आमचा हा वचन नाही, ಇದು ಕೇವಲ ಇದು ಹೇಳುವ ಮಾತಲ್ಲ. साधारणतः 20-25 वर्षांनी माझा प्रॅक्टिस आहे. मी जेव्हा प्रिन्सिपाल होतो त्यावेळी अनेक लोक माझ्याकडे यायचं, काही तर ओळखी असेल तर नोकरी द्या, त्यांना आम्हाला नोकरी, त्यांच्याकडून नोकरी त्यासाठी सहायता करा म्हणून. मी त्यांना एकच सांगत होतो, आता तर तुम्ही अनएम्प्लॉयड आहात, 3 महिने रोज 108 गायत्री मंत्र जप करा, त्यानंतर या, बघू मी कोणी ओळखीचं असेल तर त्यांच्याकडून मी तुमच्याला नोकरीसाठी ते त्यांच्याकडे पाठवतो. पण 3 महिन्याच्या नंतर कोणीही नोकरी द्या म्हणून माझ्याकडे आले नाही, नोकरी भेटली आहे पेढे घ्या म्हणून माझ्याकडे आले. हे कमीत कमी 100 नाही, 100हून ಜಾಸ್ತಿ ವ್ಯಕ್ತಿ, ಈ ರೀತಿ 100ಕ್ಕಿಂತ ಹೆಚ್ಚು ಜನ ಗಾಯತ್ರಿ ಮಂತ್ರ ಮಾಡಿದಂಥವರು. ಗಾಯತ್ರಿ ಮಂತ್ರ ಸೂರ್ಯಾಂತರ್ಗತ ನಾರಾಯಣ ಅನ್ನದಾತ ಇದ್ದದರಿಂದಾಗಿ ಆ ಕಾಲದಲ್ಲಿ ನಮಗೆ ಎಂದೂ ಗಾಯತ್ರಿ ಮಂತ್ರದ ಜಪ ಮಾಡ್ತಕ್ಕಂಥ ವ್ಯಕ್ತಿ ಎಂದೂ ಉಪವಾಸ ಬೀಳಂಗಿಲ್ಲ. ಟಾಟಾ ಬಿರ್ಲಾ ಅಥವಾ ಅತಿ ಶ್ರೀಮಂತ ಆಗಲಿಕ್ಕಿಲ್ಲ, ಆದರೆ ಊಟಕ್ಕೆ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಡಿಮೆ ಬೀಳೋದಿಲ್ಲ. ಆದ್ದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿ ಗಾಯತ್ರಿ ಮಂತ್ರದಿಂದ ಈ ವಿಶಿಷ್ಟತೆಯನ್ನು ಪಡಿಬೇಕು. ಈ ವಿಶಿಷ್ಟತೆ ಹೇಗೆ ಪ್ರಾಪ್ತವಾಯಿತು ಅಂತ ತಿಳ್ಕೊಂಡಂತಂದರೆ, श्रोता कानडी आणि मराठी दोन्ही आहेत म्हणून मी हिंदीत सांगतो. हिंदीत हे ಹೇಳ್ತೇನೆ, ಎಲ್ಲರಿಗೂ ಅರ್ಥ ಆಗ್ತದೆ. हिंदीत सांगतो. अकबर बिरबलचा वेळ, त्यावेळी एकदा बिरबल अकबर फिरायला नदीच्या काठी गेले होते. नदी के किनारे वे घूम रहे थे, तो वहाँ पर एक ब्राह्मण भिक्षा मांग रहा था. तो अकबर ने उसको तिरस्कार से कहा, कैसे तुम्हारे ब्राह्मण लोग हैं, काम नहीं करते हैं, कुछ नहीं करते हैं, सिर्फ भिक्षा मांगते हैं, घूमते हैं. तो बीरबल ने कहा होगा, उसको बुरा लगा, होगा ऐसा. यह एक घटना हो करके 1 साल बीत गया. उस समय अकबर की दूसरी पत्नी, नाम मुझे याद नहीं, अत्यंत सीरियस रोग से पीड़ित हो गई. सभी राज्य वैद्यों ने हाथ छोड़ दिया, अभी हम कुछ नहीं कर सकते हैं, ज़्यादा से ज़्यादा 10-15 दिन वह जिंदा रहेगी, उसके बाद कुछ नहीं.
तो राजा बहुत चिंतित था। तब बीरबल ने कहा, मेरे एक गुरु हैं, मैं उनको गुरु को लेके आता हूँ, लेकिन आपको जनाजे में किसी को प्रवेश नहीं देते, लेकिन उनको प्रवेश देना पड़ेगा। वो मंत्र से उनको ठीक करेंगे। तो अकबर ने कहा ठीक है, लेके आओ उनको। एक तेजस्वी ब्राह्मण को लेकर आए। वह अंतपुर के जनाजा में गया, 5 मिनट कुछ मंत्र बोल करके कुछ पानी सिंपड़ा, तो उसकी पत्नी जो 2 महीने से आंख नहीं खोली थी, उठ करके बैठी। राजा आ गया, बहुत खुशी हो गई, और राजा ने कहा कि कल इनको फिर दरबार में बुलाओ और उनका सम्मान मुझे करना है। दूसरे दिन उनके लिए अच्छा आसन गिसन तैयार किया था, वे आकर बैठ गए। तो राजा देखने लगा, बीरबल को नज़दीक बुला करके पूछा, इनको मैंने कभी कहीं पर देखा है, कहीं पर मैंने देखा है। तो बीरबल ने कहा ठीक है, आपने उनको देखा है। उन्होंने कहा कहाँ? 1 साल के पहले हम जब घूमने के लिए गए थे, जो भिक्षा मांग रहा था वही ये आदमी। जब आपने मुझे ऐसा कहा, दूसरे दिन में उसके पास गया और उससे कहा, देखो तुम्हारे भोजन की व्यवस्था मैं करता हूँ, रहने की व्यवस्था करता हूँ, तुम्हारा एक ही काम, रोज़ कम से कम 10,000 गायत्री मंत्र जब तुम्हें करना है। 10,000 करने के लिए कम से कम 12 घंटा चाहिए। रोज़ 12 घंटा गायत्री मंत्र जप करो, एक ही काम, दूसरा काम नहीं। तुम्हारा भोजन कपड़ा मैं देख लूँगा। तो 10 महीने के अंदर ही वह व्यक्ति शाप अनुग्रह सामर्थ्य का शक्ति उसने पा ली थी। और यह कथा मैंने अपने ओर से मैं बोला, अकबरनामा में यह कथा है लिखा हुआ। अकबर ने स्वतः कुछ अकबरनामा कुछ ऐसा कुछ लिख करके रखा है, उसमें यह कथा है। अर्थात गायत्री मंत्र के से तो इतना सब कुछ हो सकता है। और तीसरी एक कहानी है हमारे संतों में, कर्नाटक के संतों में गोपाल दास नामक के एक बहुत बड़े संत होकर के, भगवान भक्त, हरिदास विठल भक्त। तो उनके पिता बचपन में ही चले गए। 4 भाई, घर में कुछ खाने के लिए कुछ भी नहीं, खाली हाथ भिक्षा मांगकर खाते थे। किसी अमीर के घर उपनयन चल रहा था, उसकी माँ ने कहा कि ये तो ब्राह्मण के लड़के हैं, किस तरह आपके बच्चे कैसे, इनका भी उपनयन करा दो। उन्होंने करा दिया। बाद में गोपाल दास ने विचार किया, गायत्री से जब सब कुछ मिल सकती है तो मैं क्यों न करूं। इसलिए गांव के बाहर एक नदी थी, जाकर के पेड़ के नीचे बैठने का, सुबह से शाम तक गायत्री करने का। गायत्री करते करते उनमें इतनी शक्ति आ गई, तो दूसरे गांव के बच्चे समझते थे ये तो नाटक कर रहा है, जाकर के पत्थर फेंकते थे, मिट्टी फेंकते थे, और उसके ऊपर तो कुछ भी फेंकते थे, वो कुछ भी नहीं होता था। एक दिन उन लोगों ने किया, इसकी हम परीक्षा करेंगे। गरम गरम तेल का करके उसके सिर पर डाला, डालने वालों का शरीर जल गया, उनको कुछ भी नहीं हुआ। बाद में सभी शरणागत हो गए। तब से वे त्रिकाल ज्ञानी बन गए। घर में खाने के लिए नहीं था, बाद में त्रिकाल ज्ञानी बन गए। उनके घर के सामने सभी लोग क्यू में खड़े रहते थे, बड़े बड़े राजा लोग भी आकर क्यू में खड़े रहते थे उनसे भविष्य पूछने के लिए, आगे क्या होगा। एक दिन विजयदास उनके घर आए, वो भी क्यू में थे। उनका नंबर आने पर उन्होंने कहा, गायत्री मंत्र तुम बेच रहे हो, बंद करो इसे। मंत्र जब बिजनेस के लिए आ जाता है तब मंत्र शक्ति चली जाती है। उपकार के लिए करना है तो करो, 1 पैसा मत लो। तो उनके शिष्य बन गए, बाद में अपरोक्ष ज्ञानी बन गए। गायत्री मंत्र से
एक गरीब लड़का त्रिकाल ज्ञानी बना, यह इतिहास है। और दूसरा इतिहास है कि उत्तर प्रदेश में एक व्यक्ति हुए, तो उनका नाम है, मैं बताऊंगा अभी। उनका नाम है विरजानंद। अभी भी वे जीवित हैं, 98 ईयर्स हैं। तो कहीं पर हिमाचल प्रदेश में रहते हैं। वे विरजानंद बचपन से, जन्म से ही अंधे, लेकिन उनके पिता ने उनका उपनयन किया। सिर्फ गायत्री से उन्होंने इतना ज्ञान प्राप्त किया, चारों वेदों पर उन्होंने व्याख्यान लिखा है। जन्मांध व्यक्ति पढ़ नहीं सकता है, लिख नहीं सकता, लेकिन चारों वेदों पर उसने इस तरह की व्याख्या लिखी है। मतलब यह जो सिर्फ कथा नहीं है, ये प्रैक्टिकल है। गायत्री मंत्र जो करते हैं, तो गायत्री से अपना हमारा सब काम अपने आप हो जाते हैं, बिना आयास के हो जाते हैं। इसके लिए हम जो भी संकट हैं, जो भी प्रॉब्लम है, गायत्री मंत्र से उसे दूर करते हैं। अभी जीवंत उदाहरण चाहिए। हमारे स्वामी जी जिन्होंने इनकी स्थापना की है, उत्तराध मठ के स्वामी जी श्री सत्यात्म तीर्थ स्वामी जी, तो पूरे मराठवाड़ा के भी वो गुरु हैं और हम सभा के गुरु हैं, तो पूरे हिंदुस्तान के विश्व गुरु हैं। उनका उपनयन हमारे गुरु के यहाँ, हमारे गुरु की लड़की के वो पुत्र थे, पौत्र थे। 5वें वर्ष में उनका उपनयन हुआ। तब से मैं देखता था, दूसरे लोग खेलते थे, वे जाकर गायत्री करते हुए बैठे थे। उस गायत्री के प्रभाव से आज वो जगत गुरु बने हैं। और आज उनकी स्मरण शक्ति इतनी है, उनके हाथ में एक नाम दीजिए, उसका 1000 अर्थ बता देंगे। 3 साल पहले तिरुक्कैलूर में रघुत्तम तीर्थ के यहाँ चातुर्मास को बैठे थे, तो उस समय तो उन्होंने धियो यो न प्रचोदयात, गायत्री मंत्र का जो तीसरा पाद है, इसका 1400 अर्थ बताया। सिर्फ एक लाइन का 1400 अर्थ कैसे होता है। ऐसी ये कोई पढ़ करके यह विद्या नहीं आती है, किताब से यह विद्या नहीं आती है। विद्या आती है मंत्र शक्ति से। इसलिए आज हमने हमारे वार्षिकोत्सव के क्रम के अनुसार, तो आज चौथा दिन है, इसलिए गायत्री मंत्र का हमने हवन किया। और जिन्होंने भी गायत्री मंत्र किया था उसका समर्पण किया। आप सब लोग इसमें सम्मिलित हुए, बहुत खुशी की बात है। और ನಮ್ಮ ದಿನಾಲು ಪ್ರವಚನ ಕೇಳ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿ ಎಲ್ಲ ಥರದ ಎಲ್ಲ ಭಾಷೆಯ ಶ್ರೋತೃಗಳು ಬಂದದ್ದರಿಂದ ಮಿಕ್ಸ್ ಭಾಷೆಯಲ್ಲಿ ಇವತ್ತು ಪ್ರವಚನ ಮಾಡಿದ್ದೇವೆ. ಆದ್ದರಿಂದಾಗಿ ಗಾಯತ್ರಿ ಮಹಿಮೆ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗಾಯತ್ರಿಯನ್ನು ಯಾರೂ ಮರೀಲಿಕ್ಕಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ತಪ್ಪದೇ ದಿನಾಲು 1008 1008 गायत्री मंत्र करना ही चाहिए। जो हमारे जैसे रिटायर हो गए हैं, जिनको समय है करें, जिनको समय नहीं है तो कम से कम 108 करना ही चाहिए। 108 गायत्री करके देखो। जो गायत्री मंत्र करेगा तो उसके ग्रास्पिंग पावर बढ़ेगा, रीजनिंग पावर बढ़ेगा, और मेमोरी पावर बढ़ेगा, और लॉजिकल थिंकिंग पावर भी बढ़ेगा। गायत्री मंत्र से 4 लाभ हैं: ग्रास्पिंग पावर, रीजनिंग पावर, मेमोरी पावर एंड लॉजिकल थिंकिंग पावर। यह सब कुछ सिर्फ एक गायत्री से मिलता है। इसलिए आप सबको भगवान गायत्री आपकी इच्छा पूरा करे और आप सबको ज्ञान दे करके उद्धार करे, ऐसे प्रार्थना करते हुए यह प्रवचन में समाप्त करता हूँ। भगवान को समर्पण करता हूँ। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे,
हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युमृत्युं नमाम्यहम्। अच्युतानंत गोविंद स्मृतिमात्रार्तिनाशन रोगान्मे नाशयाचेटान् आशु धन्वंतरे हरे। अच्युतानंत गोविंद प्रणतामार्तिनाशन रोगान्मे नाशयाचेटान् आशु धन्वंतरे हरे। अच्युतानंत गोविंद नामोच्चारण भेषजात् नश्यन्ति सकला रोगाः सत्यं सत्यं वदाम्यहम्। ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। यह मंत्र का जप जो उपनीत हैं उनको ही करना है, और जो उपनीत नहीं हैं अर्थात स्त्रियां आदि जो हैं उनके लिए गायत्री मंत्र है। यो देवो सवितास्माकं धियो धर्मादिगोचरः प्रेरयेत् तस्य तद्भर्गः तत्वरेण्यम उपास्महे। यह पुराण मंत्र है, सब लोग इसका पाठ कर सकते हैं, इसके लिए कोई नियम नहीं है। यह पुराण मंत्र है, सब लोग कर सकते हैं, और जो उपनीत हैं उनको तत्सवितुर्वरेण्यम करना है, जो अनुपनीत हैं उनके लिए धियो यो देवो सवितास्माकं धियो धर्मादिगोचरः प्रेरयेत् तस्य तद्भर्गः तद्वरेण्यम उपास्महे। वार्षिकोत्सव का चौथा दिन कल हम पूरे संसार को आरोग्य प्राप्त हो। कोरोना फिर यहाँ वहाँ केसेस दिखाई दे रहे हैं, इसलिए पूरे विश्व के जन लोग सब रोग से मुक्त हो, इसलिए हम कल धन्वंतरी मंत्र से होम कर रहे हैं। होम का समय 11 से 12:30 तक होगा, और परसों उत्सव की समाप्ति अवभृत स्नान और पुष्पयाग होगा। आप सभी दिनों में आकर के लाभ लेने की कोशिश करें। श्री कृष्णार्पणमस्तु।